ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಆಹ್ವಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು 2-3 ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ಆಗುತ್ತೆ. ಗೃಹಲಕ್ಷ್ಮಿಯನ್ನು ಈಗಾಗಲೇ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆಯಲ್ಲ, ಮತ್ತೆ ಅರ್ಜಿನ ಹಾಕಬೇಕು. ಆ ಬಳಿಕ ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ. ಗೃಹಲಕ್ಷ್ಮಿಯ ದುರುಪಯೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಸರ್ಕಾರ. ಇನ್ನು ಮುಂದೆ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲ ಸಿಗಬೇಕು. ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಆಹ್ವಾನಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 2-3 ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಕೂಡ ಪ್ರಕಟ ಆಗುತ್ತೆ. ಅವಕಾಶ ಇದೆ, ನೀವು ಮತ್ತೆ ಅರ್ಜಿ ಹಾಕಬೇಕು. ಏನೀಗಾಗಲೇ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆಯಲ್ಲ, ಮತ್ತೆ ಅರ್ಜಿನ ಹಾಕೋದಕ್ಕೆ ಯಾವ ರೀತಿ ಏನೇನು ಅಪ್ಲೈ ಮಾಡಬೇಕಾಗುತ್ತೆ, ID ಕಾರ್ಡ್ ಕೂಡ ಕೊಡ್ತಾರೆ ಅನ್ನುವಂಥ ಅಪ್ಡೇಟ್ಸ್ ಇದೆ. ಯಾವ ರೀತಿ ಕೊಡ್ಬೋದು? ಹಾಗಾದರೆ ನೀವೇ ಹೋಗಬೇಕಾ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಅಧಿಕಾರಿಗಳು ಬಂದೇನಾದರೂ ಕೂಡ ಆ ಕೆಲಸವನ್ನು ಮಾಡ್ತಾರಾ? ಇದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗಿರುತ್ತೆ? ಅಂಗನವಾಡಿ ಸಿಬ್ಬಂದಿ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ತಾರೆ. ಆ ಆ್ಯಪ್ನ ಮೂಲಕ ಅನಕ್ಷರಸ್ಥರು, ಬಡವರು ಅರ್ಜಿನ ಸಲ್ಲಿಕೆ ಮಾಡಬಹುದು. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ನಲ್ಲೂ ಕೂಡ ಅವಕಾಶ ಇದೆ. ಸೇವಾ ಕೇಂದ್ರಗಳಲ್ಲಿ ಕೂಡ ಅರ್ಹರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅರ್ಜಿ ಸ್ವೀಕಾರದ ವೇಳೆ ಬರುವಂಥ ಬಯೋಮೆಟ್ರಿಕ್, ಸೇಫ್ ರೆಕಗ್ನೈಸೇಷನ್ ಮಾಡೋದು ಇವೆಲ್ಲವೂ ಕೂಡ ಇರುತ್ತೆ. ಅರ್ಹ ಫಲಾನುಭವಿಗಳು ರಾಜ್ಯದಲ್ಲಿನ ಬ್ಯಾಂಕ್ ಖಾತೆ ಹೊಂದಿರಬೇಕಾಗತ್ತೆ. BPL APL ಕಾರ್ಡುದಾರರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು IT GST ಪಾವತಿದಾರರು ಈ ಯೋಜನೆಗೆ ಅರ್ಹರಲ್ಲ. ನೋಡಿ, ಅರ್ಜಿ ಆಹ್ವಾನ ಯಾವ ರೀತಿ ಇರುತ್ತೆ, ಏನೇನು ಅಪ್ಲೈ ಆಗುತ್ತೆ, ಏನೇನು ಕೊಡಬೇಕಾಗತ್ತೆ ನೀವು ಅಂತ. ನೀವು ಈ ಗ್ರಾಮೀಣ ಭಾಗದವರಾಗಿದ್ದರೆ ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಸಿಬ್ಬಂದಿಗಳು ಬರ್ತಾರೆ. ಅವರೇ ಕೂಡ ಅಪ್ಲಿಕೇಶನ್ ಅವ್ರ ಫೋನಲ್ಲಿ ಇರುತ್ತೆ, ಅಪ್ಲೈ ಮಾಡ್ಕೊಳ್ತಾರೆ. ಇನ್ನುಳಿದಂತೆ ನೀವು ಏನು ಕರ್ನಾಟಕ 1ನಲ್ಲಿ ಅಪ್ಲೈ ಮಾಡ್ಬೋದು. ಬೆಂಗಳೂರು 1, ಗ್ರಾಮ 1ನಲ್ಲೂ ಕೂಡ ಅವಕಾಶ ಇದೆ. ಇನ್ನು ಸೇವಾ ಕೇಂದ್ರಗಳಲ್ಲೂ ಕೂಡ ಅವಕಾಶ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದೀವಿ, ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ಈಗ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ, ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಅರ್ಜಿನ ಹಾಕಬೇಕಾಗುತ್ತೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ಶಿವು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಆ ಗ್ಯಾರಂಟಿಗಳಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ಕಂಡಿರುವಂಥ ಯೋಜನೆ ಅಂತಂದರೆ ಶಕ್ತಿ ಯೋಜನೆ, ಮತ್ತು ಅದೇ ರೀತಿಯಲ್ಲೂ ಕೂಡ ಆ ಗೃಹಲಕ್ಷ್ಮಿ. ಈ ಒಂದು ಯೋಜನೆಗಳು ಸಕ್ಸಸ್ ಕಾಣ್ತಿದ್ರು ಕೂಡ ಒಂದಷ್ಟು ಜನ ಅರ್ಹರ ಅಲ್ಲದೇ ಇದ್ದವರು ಕೂಡ ಈ ಒಂದು ಫಲಾನುಭವಿಗಳಾಗಿದ್ದಾರೆ. ಇದರಿಂದ ಸರ್ಕಾರಕ್ಕೂ ನಷ್ಟ, ಮತ್ತು ಅದೇ ರೀತಿಯಲ್ಲೂ ಕೂಡ ಯಾರು ಫಲಾನುಭವಿಗಳಿರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಯೋಜನೆ ತಲುಪಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇದರಿಂದ ಆ ಶಾಸಕರ ಅಭಿವೃದ್ಧಿ ಕೂಡ ಅನುದಾನ ಇಲ್ಲ ಅಂತೇಳ್ಬಿಟ್ಟು ಸ್ವಪಕ್ಷದ ಶಾಸಕರು ಮತ್ತು ಸಚಿವರು ಕೂಡ ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕಾಗಿ ಒಂದಷ್ಟು ಹಿರಿಯ ಸಚಿವರು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಗ್ಯಾರಂಟಿಗಳನ್ನು ಒಂದಷ್ಟು ಪರಿಷ್ಕರಣೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಆ ಪರಿಷ್ಕರಣೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಏನೀಗ ಗೃಹಲಕ್ಷ್ಮಿಯವರು 86 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಪ್ರತಿ ತಿಂಗಳು ಕೂಡ ತಮ್ಮ ಖಾತೆಗೆ 2,000 ರೂಪಾಯಿ ಹಣವನ್ನು ಸರ್ಕಾರದಿಂದ ಪಡಿತಿದ್ದಾರೆ. ಅದನ್ನು ಪರಿಷ್ಕರಣೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಮಹಿಳೆಯರು ಈಗಾಗಲೇ ಮೃತಪಟ್ಟಿದ್ದಾರೆ. ಒಂದಷ್ಟು ಜನ IT ರಿಟರ್ನ್ಸ್ ಅನ್ನು ಕೂಡ ಕಟ್ತಿದ್ದಾರೆ. ಅಂಥವ್ರು ಕೂಡ ಈ ಒಂದು ಫಲಾನುಭವಿಗಳಾಗಿ ಯೋಜನೆಯನ್ನು ಪಡೆದುಕೊಳ್ತಿದ್ದಾರೆ. ಈ ಕಾರಣದಿಂದಾಗಿ ಒಂದಷ್ಟು ಸರ್ಕಾರಕ್ಕೆ ಕೂಡ ಆರ್ಥಿಕ ಸಂಕಷ್ಟ ಉಂಟಾಗ್ತಿದೆ. ಮತ್ತೊಂದು ಕಡೆ ಅರ್ಹತೆ ಇಲ್ಲದೇ ಇದ್ರೂ ಕೂಡ ಒಂದಷ್ಟು ಜನ ಹಣವನ್ನು ಪಡೆದುಕೊಳ್ತಿದ್ದಾರೆ. ಈ ಒಂದು ಯೋಜನೆ ನಿಜವಾಗ್ಲೂ ಕೂಡ ಯಾರು ಬಡವರ್ಗದವರಿದ್ದಾರೆ, ಯಾರು ಸಾಮಾನ್ಯ ವರ್ಗದಿದ್ದಾರೆ ಅಂಥ ಮಹಿಳೆಯರಿಗೆ, ಅಂಥವರಿಗೆ ಈ ಒಂದು ಯೋಜನೆ ಫಲಾನುಭವಿಗಳಾಗಲಿ ಬೇರೆಯವ್ರಿಗೆ ಯಾವುದು ಕೂಡ ಮಿಸ್ಯೂಸ್ ಆಗೋದು ಬೇಡ ಅಂತೇಳ್ಬಿಟ್ಟು ಒಂದಷ್ಟು ಆಕ್ಷೇಪಗಳು ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ CM DK ಶಿವಕುಮಾರ್ ಕೂಡ ಗೃಹಲಕ್ಷ್ಮಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ಯಾವ ರೀತಿಯಾಗಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳ್ಬಿಟ್ಟು ಒಂದಷ್ಟು ಗೊಂದಲಗಳಿತ್ತು. ಈಗ ಯಾವುದೇ ಕಾರಣಕ್ಕೂ ಕೂಡ ಏನಿಲ್ಲ, ಪ್ರತಿಯೊಂದು ಮನೆ ಕೂಡ ಏನು ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ, ಅವ್ರ ಮೊಬೈಲಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಆ್ಯಪನ್ನು ಕೊಟ್ಟಿರ್ತಾರೆ. ಆ್ಯಪ್ನಲ್ಲಿ ಈಗ ಮನೆ ಹತ್ರ ಹೋದಾಗ ಗೊತ್ತಾಗುತ್ತೆ ಆ ಫಲಾನುಭವಿ ನಿಜವಾದ ಫಲಾನುಭವಿ ಮನೆಯಲ್ಲಿ ಇದ್ದಾರಾ, ಬೇರೆ ಕಡೆ ಏನಾದರೂ ವಾಸ ಮಾಡ್ತಾರೆ
ಮಾಡ್ತಿದಾರಾ ಅವರು ಇಲ್ಲೇ ಮತದಾನದ ಹಕ್ಕನ್ನು ಹೊಂದಿದ್ದಾರಾ? ಯಾಕಂದರೆ SIR ಮಾಡ್ತಿದ್ದಾರೆ. ಈಗ SIR ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಜವಾದ ಮತದಾರರಿಗೆ ಮಾತ್ರ ಈ ಒಂದು ಯೋಜನೆ ಸಿಕ್ಕಬೇಕು ಅಂತ ಹೇಳ್ಬಿಟ್ಟು ಕೂಡ ಸರ್ಕಾರದ ಒಂದಷ್ಟು ಯೋಚನೆ ಕೂಡ ಆಗಿದೆ. ಹೀಗಾಗಿ ಆಧಾರ್ ಕಾರ್ಡನ್ನು ಹೊಂದಿರಬೇಕು, ವೋಟರ್ ID ಕೂಡ ಹೊಂದಿರಬೇಕು, BPL ಕಾರ್ಡ್ ಇರಬೇಕು, ಇಲ್ಲ ಅಂತಂದರೆ APL ಕಾರ್ಡು. ಇಷ್ಟರಲ್ಲಿ 4 ಕೂಡ ಅವರು ಹೊಂದಿದ್ರೆ ಮಾತ್ರ ಈ ಒಂದು ಯೋಜನೆಯನ್ನು ಫಲಾನುಭವಿಗಳಾಗೋದಕ್ಕೆ ಅರ್ಹರಿರ್ತಾರೆ. ಮತ್ತು ಒಂದು ವೇಳೆ ಅಂಗನವಾಡಿ ಕಾರ್ಯಕರ್ತರು ಬರದೇ ಇದ್ರೂ ಕೂಡ ಒಂದಷ್ಟು ಜನ ಸ್ವಯಂ ಪ್ರೇರಿತವಾಗಿ ಅವರೇ ಹೋಗಿ ಒಂದಷ್ಟು ನೋಂದಣಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಆ ಗ್ರಾಮೀಣ ಭಾಗದಲ್ಲಿ ಅಂತಂದರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಗ್ರಾಮ 1 ಇರುತ್ತೆ, ಮತ್ತು ಹೋಬಳಿ ಮತ್ತು ಪಟ್ಟಣ ಪಂಚಾಯತಿ ಲೆವೆಲಲ್ಲಿ ಸಹಾಯ ಕೇಂದ್ರಗಳಿರುತ್ತೆ. ಮತ್ತು ಅದೇ ರೀತಿಯಲ್ಲೂ ಕೂಡ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ 1 ಇರುತ್ತೆ. ಮತ್ತು ಬೆಂಗಳೂರಿಗೆ ಅಂತ ಬಂದಾಗ ಬೆಂಗಳೂರು 1 ಅಂತ ಇರುತ್ತೆ. ಈ 4 ಕಡೆಯಲ್ಲೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂಗನವಾಡಿ ಕಾರ್ಯಕರ್ತರ ಬಳಿ ಕೂಡ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಗೃಹಲಕ್ಷ್ಮಿಗೆ ಮರು ನೋಂದಣಿಯನ್ನು ಮಾಡಿಕೊಂಡು ಫಲಾನುಭವಿಗಳು ತಮ್ಮ ಏನು ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ ಅದನ್ನು ಪಡೆಯುವಂಥ ಯೋಜನೆ ಇದಾಗಿದೆ. ಸರ್ಕಾರ ಕೂಡ ಇದರಿಂದ ಅನುಕೂಲ ಆಗುತ್ತೆ, ನಿಜವಾದ ಫಲಾನುಭವಿಗಳು ಕೂಡ ಇದರಿಂದ ಅನುದಾನ ಸಿಗುವಂತಾಗುತ್ತೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.